ಪ್ರೈಸ್ ದೊಡ್ಡ ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ನೀವು ನೋಡ್ತಿರೋ ಮಟ್ಟಿಗೆ ನೀವು ತಮಿಳ್ನಾಡು ನೋಡಿರೋ ಪ್ರಕಾರ ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀನಿ. ಅಂದರೆ ಯಾವ ರೀತಿ ಹೋಗ್ತೀನಿ, ಫಸ್ಟ್ ಟೈಮ್ ನಂದಿ ಹಿಲ್ಸ್ಗೆ ಹೋಗ್ತಾ ಇರೋದು, ವಿಸಿಟ್ ಮಾಡ್ತಾ ಇರೋದು. ಫುಲ್ ಎಕ್ಸೈಟ್ ಆಗಿದ್ದೀನಿ, ನೋಡೋಣ ಅಲ್ಲಿ ಯಾವ ರೀತಿ ಇರುತ್ತೆ ವ್ಯೂ ಅಂದ್ಬಿಟ್ಟು. ನೋಡಿ, ಅದಕ್ಕೋಸ್ಕರ ನಾನು ಫುಲ್ಲು ಏನೇನು ಸೆಟಪ್ ಮಾಡ್ಕೊಂಡಿದ್ದೀನಿ, ನಾನು ಏನೇನು ತಗೊಂಡು ಹೋಗ್ತಾ ಇದ್ದೀನಿ ಅನ್ನೋದು ಇಷ್ಟಿದೆ. ನೋಡಿ, ನನ್ನ ಆಕ್ಸೆಸರೀಸ್ ಇಷ್ಟು ತಗೊಂಡು ಹೋಗ್ತಾ ಇದ್ದೀನಿ. ಇವತ್ತು ತಗೊಂಡು ಫುಲ್ಲು ರೆಡಿಯಾಗಿ ಹೊಡ್ತಾ ಇರುತ್ತೆ. ಐ ಆಮ್ ರೆಡಿ ಟು ಗೋ. ಬನ್ನಿ ರಾಕಿಂಗ್ ಮಾಡೋಣ. ಫುಲ್ ಗಿಚ್ಚಿ ಮಾಡೋಣ. ನಮ್ಮ ಅಪ್ಪ ಮಲಗಿದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಲಾಕ್ ಮಾಡ್ಕೊಂಡು ಮನೇಲಿ ಬಂದಿದೆ ಅಕ್ಕಿ ತಗೊಂಡು ಹೊರಡೋಣ. ಫ್ರೆಂಡ್ಸ್, ಹೊರಟಿದ್ದೀನಿ. ಮ್ಯಾಪ್ ಹಾಕ್ಕೊಂಡಿದ್ದೀನಿ. 64 ಕಿಲೋಮೀಟರು, 4:35 ತೋರಿಸ್ತಿದೆ. ಹೊರಡೋಣ, ಸಿಗೋಣ ನಂದಿ ಬೆಟ್ಟದಲ್ಲಿ. ಹತ್ರ ಗೋಪುರ ಇದ್ದಿದ್ರೆ ಆರಾಮಾಗಿ ಹೆಲ್ಮೆಟ್ಗೆ ಹಾಕ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ಬೋದಿತ್ತು. ಸದ್ಯಕ್ಕಿಲ್ಲ, ಅದು ತೊಗೋಬೇಕು. ದೇವ್ರ ದಯದಿಂದ ಚೆನ್ನಾಗಾದ್ರೆ ತೊಗೊತೀನಿ. ಸಿಗೋಣ ನಂದಿ ಬೆಟ್ಟದಲ್ಲಿ. ಫೈನಲಿ ಬಂದೆ ಫ್ರೆಂಡ್ಸ್ ನಂದಿ ಹಿಲ್ಸ್ಗೆ. ಈಗಾಗಲೇ ಟೈಮ್ 6:10 ತುಂಬ ಹೆವಿ ಕ್ರೌಡ್ ಇದೆ. ಆರ್ಚಿಂದ ಲೆಫ್ಟ್ ತಗೋತಿದ್ದಂಗೆ ಅಲ್ಲೇ ಗಾಡಿ ಹಾಕ್ಬಿಟ್ಟು ಈಗ ಹೋಗ್ತಾ ಇದ್ದೀನಿ ಹೊರಗಡೆ. ಹಲೋ ಗಾಸ್, ಫೈನಲಿ ನಂದಿ ಹಿಲ್ಸ್ಗೆ ಬಂದೆ. ನೋಡಿ, ನಂದಿ ಹಿಲ್ಸು ನಾನು ಮಾಡಿದ ತಪ್ಪು ಅಂತ ನೀವು ಮಾಡೋಕ್ಕೆ ಹೋಗ್ಬಿಡಿ. ಏನಪ್ಪ ಅಂತ ಹೇಳಿದ್ರೆ, ಫೋನ್ಪೇ ಅಂತೂ ವರ್ಕ್ ಆಗೋಲ್ಲ ಫ್ರೆಂಡ್ಸ್. ಯಾಕೆಂದರೆ ತುಂಬ ಜನ ಇರ್ತಾರಲ್ಲ, ನೆಟ್ವರ್ಕ್ ಸಿಗೋಲ್ಲ, ಫೋನ್ಪೇ ಅಂತೂ ಆಗೋದಿಲ್ಲ. ಅದಕ್ಕೆ ಕ್ಯಾಶ್ ತೊಗೊಬಂದ್ಬಿಟ್ರೆ ತುಂಬ ಒಳ್ಳೆಯದು. ಇನ್ನು ನಾನು ಹೋಗೇ ಇಲ್ಲ. ಸನ್ರೈಸ್ ನೋಡೋಣ ಅಂದ್ಬಿಟ್ಟೆ ಬಂದೆ. ಎಷ್ಟು ಗಂಟೆಗೆ ಬಂದೆ? 6:51ಕ್ಕೆ ಬಂದೆ. ಅಲ್ಲ, 5:50ಕ್ಕೆ ಬಂದೆ. ಈಗ ಆಲ್ರೆಡಿ 6:50. ಇನ್ನು ನನಗೆ ಅಲ್ಲಿ ಟಿಕೆಟೇ ಸಿಗ್ತಿಲ್ಲ. ಟಿಕೆಟ್ ಸಿಗಬೇಕು ಅಂದರೆ ಹೋಗೋಣ, ಫೋನ್ಪೇ ಮಾಡೋಣ ಅಂದರೆ ಫುಲ್ಲು ಅಲ್ಲಿ ನೆಟ್ವರ್ಕೇ ವರ್ಕ್ ಆಗೋಲ್ಲ. ನಂದು ಬೇರೆ ಜಿಯೋ ಸಿಮ್ ಬೇರೆ, ಯಾವುದು ನೆಟ್ವರ್ಕ್ ಬೇರೆ ವರ್ಕ್ ಆಗ್ತಾಯಿಲ್ಲ. ಅದಕ್ಕೇ ನಂತರ ನೀವು ಯಾರು ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಏನಿದ್ರು ಬರಬೇಕಾದ್ರೆ ಒಂದು ಸ್ವಲ್ಪ ಕ್ಯಾಶ್ ತೊಗೊಂಡು ಬಂದುಬಿಡಿ. 20 ರೂಪೀಸು ಒಬ್ಬರಿಗೆ 20 ರೂಪೀಸ್ ಅಂತ ಹೇಳ್ತಿದ್ದಾರೆ. ಅದು ಬಿಟ್ಟರೆ ಪಾರ್ಕಿಂಗ್ ಒಂದು 30 ರೂಪೀಸ್ ಇರುತ್ತೆ. ನೋಡ್ಕೊಂಡು ತಗೊಬನ್ನಿ. ತುಂಬ ಏನೋ ಬೇಜಾರಾಗ್ತಿದೆ. ಏನು ಮಾಡೋಣ, ಇಷ್ಟು ದೂರ ಬಂದು ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ನಾನು ಕ್ಯಾಶ್ ಏನಾದ್ರು ತೊಗೊಬರ್ತಿದ್ದೆ. ಇದೊಂಥರ ವ್ಯೂ ಏನೋ ಚೆನ್ನಾಗಿದೆ, ಅದೊಂದು ನೋಡಬೋದು ಅಷ್ಟೇ. ಇದು ಸನ್ರೈಸ್ ನೋಡೋಣ ಅಂತ ಬಂದರೆ ಯಾವ ಸನ್ರೈಸು ನೋಡೋಕ್ಕಾಗ್ತಿಲ್ಲ. ಫುಲ್ಲು ಆ ಥರ. ನೀವೇನಾದ್ರು ಬಂದರೆ, ನೆಕ್ಸ್ಟ್ ಏನಾದ್ರು ಬಂದರೆ ಆರಾಮಾಗಿ ಕ್ಯಾಶ್ ತೊಗೊಬಂದ್ಬಿಡಿ. ನೋಡೋಣ, ಫೋನ್ಪೇ ಮಾಡೋಣ ಬಿಟ್ಟು ಯಾರ್ದೋ ನಂಬರ್ ತೊಗೊಂಡು ಬಂದಿದ್ದೀನಿ. ಮುಂದೆ ಹೋಗಿ ನೋಡ್ತೀನಿ. ಅಕಸ್ಮಾತ್ ಏನಾದ್ರು ಫೋನ್ಪೇ ಆದರೆ ಟಿಕೆಟ್ ತೊಗೊಂಡು ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ. ಸನ್ರೈಸ್ ಅಂತೂ ನೋಡೋಕ್ಕಾಗಲ್ಲ, ಆಲ್ರೆಡಿ 7 ಗಂಟೆ ಆಯಿತು. ಇನ್ನೆಲ್ಲಿ ನೋಡ್ತೀರಾ? ಸಿಗೋಣ ನೆಕ್ಸ್ಟ್. ಫೈನಲಿ ಎಂಟ್ರಿ ಸಿಕ್ತು ಫ್ರೆಂಡ್ಸ್. ಆರಾಮಾಗಿ ಟಿಕೆಟ್ ತೊಗೊಂಡು ಬಂದೆ. ಯಾವುದು ಕ್ರೌಡ್ ಜಾಸ್ತಿ ಏನು ಇರಲಿಲ್ಲ. ಆರಾಮಾಗಿ ನೆಕ್ಸ್ಟ್ ಬಂದೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಇಲ್ಲಿ ತುಂಬ ಪ್ಲೇಸಸ್ ಇದೆ ನೋಡೋಕ್ಕೆ. ಇದು ಫುಲ್ ಒಂದು ದಿನ ಎಲ್ಲ ಬಂದು ಬೇಗನೆ ಬಂದು ಇದರಲ್ಲಿ ಒಂದು ಫುಲ್ ಟೈಮ್ ಸ್ಪೆಂಡ್ ಮಾಡಬೇಕು. ಆವಾಗ ಒಂದು ಫುಲ್ ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಿಮಗೆ ಕವರ್ ಮಾಡಾಕ್ತೀನಿ, ನೋಡಿ.
ಹೇಳಿ. ಮಕರ ಸಂಕ್ರಾಂತಿ. ಓ ಥ್ಯಾಂಕ್ ಯು ಬ್ರೋ. ಇವರು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಸರ್ ಓಕೆ ಕನ್ನಡ ಕರ್ನಾಟಕ ಮಾತಿನಲ್ಲಿ ಹುಟ್ಟಿದ್ದಾರೆ ಕನ್ನಡ ನಾಡನ್ನು ಊಟ ಬೇಕು ಹೇಳ್ತೀರಾ ಸಾಂಗ್ ಅದು?